ರಾಜ್ಯದ ಮತ್ತು ರಾಷ್ಟ್ರದ ದೃಷ್ಟಿಯಿಂದ ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂಥೇಳಿ ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸನ್ನು ಪ್ರತ್ಯೇಕವಾಗಿ ಮಾಡ್ತೇವೆ. ಆಗ ಆಂಟಿ ಕಮ್ಯುನಲ್ ವಿಂಗ್, ಈಗ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್. ಆಗ ಕುಲ್ದೀಪ್ ಜೈನ್ ಕಮಿಷನರ್, ಈಗ ಅನುಪಮ್ ಅಗರ್ವಾಲ್ ಕಮಿಷನರ್. ಆಗ್ಲೂ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್, ಈಗಲೂ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್. ಆಗ್ಲೂ ಆಂಟಿ ಕಮ್ಯುನಲ್ ವಿಂಗ್ ನಿಂದ ಏನು ಅಂದ್ರೆ ಏನೂ ಆಗ್ಲಿಲ್ಲ. ಈ ಸರ್ಕಾರ ಹಾಗೂ ಪರಮೇಶ್ವರ್ ಅವರ ಕಾರ್ಯವೈಖರಿ ನೋಡಿದ್ರೆ ಗ್ಯಾರಂಟಿ ಆಗಿ ಹೇಳ್ಬೋದು, ಈಗಲೂ ಈ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ನಿಂದ ಏನೂ ಆಗೋದಿಲ್ಲ. 2 ವರ್ಷದ ಹಿಂದೆನೆ ಪರಮೇಶ್ವರ್ ಘೋಷಿಸಿದ್ದ ಆಂಟಿ ಕಮ್ಯುನಲ್ ವಿಂಗ್ ಉಸ್ತುವಾರಿ ಸಚಿವರಂತೇನೆ ನಾಪತ್ತೆಯಾಗಿದೆ. ಹಾಗಾಗಿ ಈಗ ಮತ್ತೆ ಹೆಸರನ್ನ ಸ್ವಲ್ಪ ಬದಲಾಯಿಸಿ ಮತ್ತೆ ಜನರ ಕಣ್ಣಿಗೆ ಧಾರಾಳವಾಗಿ ಅಕ್ರಮ ಸಾಗಾಟವಾಗುವ ಕರಾವಳಿಯ ನದಿಗಳ ಮರಳನ್ನ ಎರಚಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಒಬ್ಬ ಇನ್ಸ್ಪೆಕ್ಟರ್ 5 ಪೇದೆಗಳು ನೇಮಕವಾಗಿದ್ದಾರೆ ಅಂತ 2 ವರ್ಷ ಮೊದಲೇ ಸುದ್ದಿಯಾಗಿದ್ದ ಆಂಟಿ ಕಮ್ಯುನಲ್ ವಿಂಗ್ ಎಲ್ಲಿದೆ ಅಂತ ಆ ಇನ್ಸ್ಪೆಕ್ಟರ್ಗೂ ಗೊತ್ತಿರ್ಲಿಕ್ಕಿಲ್ಲ. ಕರಾವಳಿ ಜಿಲ್ಲೆಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರದ, ಕಾಂಗ್ರೆಸ್ ಪಕ್ಷದ, ಅದರ ಮಂಗಳೂರಿನ ನಾಯಕರ ಮಹಾವೈಫಲ್ಯಕ್ಕೆ ಅತ್ಯುತ್ತಮ ಉದಾಹರಣೆ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ. ಈ ವ್ಯಕ್ತಿಯ ಮಾತು ಮತ್ತು ನಡೆ ಎರಡೂ ಜನಪ್ರತಿನಿಧಿಯೊಬ್ಬರಿಗೆ ಯಾವುದೇ ರೀತಿಯಲ್ಲೂ ಹೊಂದಿಕೆ ಆಗುವಂತದ್ದಲ್ಲ. ಶಾಸನ ಸಭೆಯಲ್ಲಿ ಬೆಳ್ತಂಗಡಿ ಕ್ಷೇತ್ರದ ಜನರನ್ನ ಪ್ರತಿನಿಧಿಸುವ ವ್ಯಕ್ತಿ ಇಂತಹ ಮಾತನಾಡ್ತಾರೆ ಅನ್ನೋದು ಇಡೀ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ದೊಡ್ಡ ಅವಮಾನ. ಹರೀಶ್ ಪೂಂಜಾ ಮಾತನಾಡ್ತಿರುವ ರೀತಿ ಮತ್ತು ಅದಕ್ಕೆ ಬಿಜೆಪಿ ಕೊಡ್ತಿರುವ ಪ್ರೋತ್ಸಾಹ ಆ ಪಕ್ಷಕ್ಕೆ ಬೆಳ್ತಂಗಡಿ ಕ್ಷೇತ್ರದ ಜನರ ಬಗ್ಗೆ, ಅದರಲ್ಲೂ ಅಲ್ಲಿನ ಬಿಜೆಪಿ ಮತದಾರರ ಬಗ್ಗೆ ಇರುವ ತಾತ್ಸಾರಕ್ಕೆ ಸಾಕ್ಷಿಯಾಗಿದೆ. ಶಾಸಕನಾಗಿ ಸಂಪೂರ್ಣ ವಿಫಲವಾಗಿರುವ ಹರೀಶ್ ಪೂಂಜಾ ತನ್ನ ಅಸ್ತಿತ್ವ ಸಾಬೀತುಪಡಿಸುವ ಕೊನೆ ದಾರಿಯಾಗಿ ಪ್ರಚೋದನಕಾರಿ ಹಾಗೂ ಅವಹೇಳನಕಾರಿ ಮಾತುಗಳನ್ನ ಆಶ್ರಯಿಸಿದ್ದಾರೆ. ತಮ್ಮ ಪಕ್ಷವನ್ನ ದಶಕಗಳಿಂದ ಪೊರೆಯುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲೆಗೆ ಏನಂದ್ರೆ ಏನೂ ಕೊಡದ ಬಿಜೆಪಿ ತನ್ನ ಘೋರ ವೈಫಲ್ಯವನ್ನ ಮುಚ್ಚಾಕೋಕೆ ಈಗ ಭರತ್ ಶೆಟ್ಟಿ, ಹರೀಶ್ ಪೂಂಜಾರಂತಹ ದ್ವೇಷ ಕಾರುವ ಶಾಸಕರನ್ನ ಮುಂಚೂಣಿಗೆ ತರ್ತಿದೆ. ಅಭಿವೃದ್ಧಿ ವಿಚಾರಗಳು, ಜನರ ಸಮಸ್ಯೆಗಳು, ಮೂಲಭೂತ ಸೌಲಭ್ಯಗಳು, ನಿರುದ್ಯೋಗ, ಬೆಲೆ ಏರಿಕೆ, ಮೀನುಗಾರರು, ವ್ಯಾಪಾರಿಗಳು, ರೈತರು, ಕಾರ್ಮಿಕರ ಸಂಕಟ, ಮರಳು ಮಾಫಿಯಾ, ಜನರನ್ನ ಸುಲಿಯುತ್ತಿರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹಾಗೂ ಆಸ್ಪತ್ರೆಗಳು, ಕುಟುಂಬಗಳನ್ನ ಸರ್ವನಾಶ ಮಾಡುತ್ತಿರುವ ಗಾಂಜಾ, ಜೂಜು, ಮದ್ಯದ ಜಾಲ, ವಿಶೇಷ ಆರ್ಥಿಕ ವಲಯದಂತಹ ಕಾರ್ಪೊರೇಟ್ ಕಂಪನಿಗಳಿಂದ ಜನರ ಶೋಷಣೆ, ಪರಿಸರದ ಸರ್ವನಾಶ ಇವೆಲ್ಲವನ್ನ ಬಿಜೆಪಿ ಸಂಪೂರ್ಣ ಮರೆತೇ ಬಿಟ್ಟಿದೆ. ಕರಾವಳಿಯ ಜನರ ಸಮಸ್ಯೆಗಳಿಗೂ, ಜನರ ಬದುಕಿಗೂ, ಅವರ ಪ್ರತಿದಿನದ ಸವಾಲು ಸಂಕಟಗಳಿಗೂ ಬಿಜೆಪಿಗೂ ಸಂಬಂಧನೇ ಇಲ್ಲ. ಜಿಲ್ಲೆಯಲ್ಲಿ ತನ್ನ ಹಿಂದುತ್ವ ಕಾರ್ಯಕರ್ತರಿಗಾದ್ರೂ ಉದ್ಯೋಗಾವಕಾಶ ಹೆಚ್ಚಿಸುವ ಬಗ್ಗೆ ಬಿಜೆಪಿ ಎಂದೂ ತಲೆ ಕೆಡಿಸಿಕೊಳ್ಳೇ ಇಲ್ಲ. ಈಗ ಬಿಜೆಪಿ ಸರ್ಕಾರ ಇಲ್ಲ, ಆದ್ರೆ ಬಿಜೆಪಿ ಸರ್ಕಾರ ಇದ್ದಾಗ್ಲೂ 3 ದಶಕಗಳಿಂದ ಇಲ್ಲಿ ಬಿಜೆಪಿ ಸಂಸದರೇ ಇರುವಾಗಲೂ ಬಿಜೆಪಿ ಎಂದೂ ಇಲ್ಲಿನ ಜನರ ಬದುಕಿನ ಬಗ್ಗೆ ಯೋಚನೆ ಮಾಡಲೇ ಇಲ್ಲ. ಬಿಜೆಪಿ ಹಾಗೂ ಸಂಘ ಪರಿವಾರದ ತೀರಾ ಜನ ವಿರೋಧಿ ರಾಜಕೀಯ ಚಿಂತನೆಯ ಪ್ರತಿರೂಪ ಈ ಹರೀಶ್ ಪೂಂಜಾ. ಎಬಿವಿಪಿಯ ಪ್ರೆಸ್ ನೋಟ್ ಹಿಡ್ಕೊಂಡು ಪತ್ರಿಕಾ ಕಚೇರಿಗಳಿಗೆ ಅಲಿತಿದ್ದ ಹರೀಶ್ ಪೂಂಜಾ ಅವರ ನೆಟ್ವರ್ತ್ ಈಗ ಅಧಿಕೃತವಾಗಿ ಎಷ್ಟು, ಅನಧಿಕೃತವಾಗಿ ಎಷ್ಟು, ಅಧಿಕೃತವಾಗಿ ಪೂಂಜಾ ಬಳಿ ಇರುವ ಸೊತ್ತೆಷ್ಟು, ಅನಧಿಕೃತವಾಗಿ ಎಷ್ಟು, ದೊಡ್ಡ ಮುಸ್ಲಿಂ ಗುತ್ತಿಗೆದಾರರ ಜೊತೆ ಶಾಸಕರ ನಂಟೇನು, ಶಾಸಕರಾಗಿ ಅವರ ಆದಾಯದ ಮೂಲ ಯಾವುದು, ಶಾಸಕರ ಮಾಸಿಕ ಸಂಬಳ ಹಾಗೂ ಭತ್ಯೆಯಿಂದಾನೇ ಹರೀಶ್ ಪೂಂಜಾ ಅವರ ಎಲ್ಲ ಕಾರುಬಾರುಗಳು ನಡೀತಿದ್ಯಾ? ಈ ಶಾಸಕರು ಆಗಾಗ ಹಿಂದೂ ಮುಸ್ಲಿಂ ತಲವಾರು ಅಂತೆಲ್ಲ ಮಾತನಾಡುವುದು ಯಾವ ಕಹಿ ಸತ್ಯವನ್ನ ಮುಚ್ಚಿರೋಕೆ? ತಮ್ಮ ಯಾವ ವೈಫಲ್ಯವನ್ನ ಮರೆಮಾಚೋಕೆ ಇವರು ಬಾಯಿ ತೆರೆದಾಗ್ಲೆಲ್ಲ ಮುಸ್ಲಿಂ ದ್ವೇಷದ ಹಿಂಸೆಯ ಮಾತಾಡ್ತಾರೆ. ಈ ಪ್ರಶ್ನೆಗಳನ್ನ ಬೆಳ್ತಂಗಡಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಕೇಳ್ತಿದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರ, ಗೃಹ ಸಚಿವರು, ಜಿಲ್ಲೆಯ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಜನಪ್ರತಿನಿಧಿಗಳು ಮಾತ್ರ ಬಾಯಿಗೆ ಕಡವು ಹಾಕೊಂಡು ಕೂತಿದ್ದಾರೆ. ಕಾರ್ಕಳದಲ್ಲಿ ಪರಶುರಾಮನ ಕಂಚಿನ ಮೂರ್ತಿ ಅಂತ ಫೈಬರ್ ಮೂರ್ತಿ ಸ್ಥಾಪಿಸಿದ ಮತ್ತೋರ್ವ ದ್ವೇಷಕೋರ ಶಾಸಕ ಸುನೀಲ್ ಕುಮಾರ್ ರನ್ನ ರಕ್ಷಿಸೋಕೆ ಅಲ್ಲಿನ ಕಾಂಗ್ರೆಸ್ ಉಸ್ತುವಾರಿ ಸಚಿವೆ ಸಹಿತ ಇಡೀ ಕಾಂಗ್ರೆಸ್ ಸರ್ಕಾರ ಅದೆಷ್ಟು ಶ್ರಮ ಹಾಕ್ತು ಅನ್ನೋದು ಜಗಜ್ಜಾಹೀರಾಗಿದೆ. ಹಿಂದೂಗಳು, ಮುಸ್ಲಿಮರು ಸೋದರರಂತೆ ಬದುಕ್ತಿರುವ ತೆಕ್ಕಾರಿನಲ್ಲಿ ಹರೀಶ್ ಪೂಂಜಾ ಹೋಗಿ ದ್ವೇಷದ ವಿಷ ಹಿಂಡಿರೋತ್ರ ಹಿಂದಿರುವ ಹುನ್ನಾರವನ್ನ ಜನರಿಗೆ ಅರ್ಥ ಮಾಡಿಸುವಲ್ಲೂ ಕಾಂಗ್ರೆಸ್ ಸಂಪೂರ್ಣ ಸೋತಿದೆ. ದೇವಸ್ಥಾನದ ಕಾರ್ಯಕ್ರಮಕ್ಕೆ ಸ್ಥಳೀಯ ಮುಸ್ಲಿಮರು ಧಾರಾಳವಾಗಿ ಕೊಟ್ಟ ಜಾಗದಲ್ಲೇ ನಿಂತು ಮುಸ್ಲಿಮರ ವಿರುದ್ಧ ಅತ್ಯಂತ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಹರೀಶ್ ಪೂಂಜಾ. ಪೂಂಜಾ ದ್ವೇಷಕಾರಿದ್ದನ್ನ ನೋಡಿ ದೇವಸ್ಥಾನದ ಸಂಘಟಕರೇ ಬೆಚ್ಚಿ ಬಿದ್ದಿದ್ದಾರೆ. ದೇವಸ್ಥಾನದವರು ಆತ್ಮೀಯವಾಗಿ ಕರೆದಿದ್ದಕ್ಕೆ ಅಲ್ಲಿಗೆ ಹೋಗಿದ್ದ ಮುಸ್ಲಿಮರು ಕಣ್ಣೀರಿಟ್ಕೊಂಡು ವಾಪಸ್ ಹೋಗಿದ್ದಾರೆ. ಈಗ ಹರೀಶ್ ಪೂಂಜಾ ಉಸ್ತುವಾರಿ ಸಚಿವರ ವಿರುದ್ಧವೇ ನಾಲಿಗೆ ಹರಿಬಿಟ್ಟಿದ್ದಾರೆ. ತಾನೇನ್ ಮಾತಾಡಿದ್ರು ಈ ಕಾಂಗ್ರೆಸ್ ಸರ್ಕಾರ ಇರೋವರೆಗೆ ಅದರ ಕಾನೂನು ಪರಿಣಾಮ ಎದುರಿಸಬೇಕಾಗೋದಿಲ್ಲ. ಕಾನೂನು ನೀತಿ ನಿಯಮಗಳೇನೇ ಇದ್ರು ಅದ್ಯಾವುದು ಗೃಹ ಸಚಿವ ಪರಮೇಶ್ವರ್ ಇರೋವರೆಗೆ ನನಗೆ ಅನ್ವಯ ಆಗೋದಿಲ್ಲ ಅಂತ ದ್ವೇಷಕೋರ ಹರೀಶ್ ಪೂಂಜಾಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಇಲ್ಲಿರೋದು ಕಾಂಗ್ರೆಸ್ ಸರ್ಕಾರ, ಪರಮೇಶ್ವರ್ ಗೃಹ ಸಚಿವರಾಗಿರುವ ಸರ್ಕಾರ, ದಿನೇಶ್ ಗುಂಡೂರಾವ್ ಅವರು ಉಸ್ತುವಾರಿ ಸಚಿವರಾಗಿರುವ ಸರ್ಕಾರ. ಈ ಸರ್ಕಾರದಿಂದ ತನಗೇನು ತೊಂದರೆ ಇಲ್ಲ ಅನ್ನೋ ಗ್ಯಾರಂಟಿ ಹರೀಶ್ ಪೂಂಜಾಗಿದೆ. ಅಷ್ಟಮಟ್ಟಿಗೆ ಬಿಜೆಪಿ ಹಾಗೂ ಸಂಘದ ದ್ವೇಷಕೋರರಿಗೆ ಕಾಂಗ್ರೆಸ್ ಅಭಯದ ಗ್ಯಾರಂಟಿ ಇದೆ. ಸಿದ್ದರಾಮಯ್ಯ ಸರ್ಕಾರ ತನ್ನ ಪಂಚ ಗ್ಯಾರಂಟಿಗಳಿಂದ ರಾಜ್ಯದ ಜನಸಾಮಾನ್ಯರಿಗೆ ಒಂದಷ್ಟು ನೆಮ್ಮದಿಯ ಬದುಕನ್ನ ನೀಡಿದೆ. ಅದರ ಜೊತೆಗೆ ಕರಾವಳಿಯ ಜನರನ್ನು ರಾಜ್ಯದ ಜನರೇ ಅಂತ ಪರಿಗಣಿಸಿ ಅವರಿಗೆ ಒಂದೆರಡು ಎಕ್ಸ್ಟ್ರಾ ಗ್ಯಾರಂಟಿಗಳನ್ನ ಈ ಸರ್ಕಾರ ಕೊಡಬೇಕಾಗಿದೆ.
ಅದರಲ್ಲಿ ಒಂದು, ಗೃಹ ಸಚಿವರಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಂದುವರಿಸೋದಿಲ್ಲ ಅನ್ನೋ ಗ್ಯಾರಂಟಿ. ಇನ್ನೊಂದು, ಕರಾವಳಿ ಜನರಿಗೆ ಸುಳ್ಳು ಭರವಸೆ ನೀಡುವುದಿಲ್ಲ ಅನ್ನೋ ಗ್ಯಾರಂಟಿ. ಆಂಟಿ ಕಮ್ಯುನಲ್ ವಿಂಗ್ ಮಾಡ್ತೀವಿ ಅಂತ ಹೇಳಿ ಹೋಗಿ 2 ವರ್ಷ ಬಿಟ್ಟು ಬಂದು ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಮಾಡ್ತೀವಿ ಅಂತ ಹೇಳೋ ಮೋಸ ಮಾಡೋದಿಲ್ಲ ಅನ್ನೋ ಗ್ಯಾರಂಟಿ ಅರ್ಜೆಂಟ್ ಆಗಿ ಬೇಕಾಗಿದೆ. ದ್ವೇಷ ಭಾಷಣ ಮಾಡೋರ ವಿರುದ್ಧ ಆಂಟಿ ಕಮ್ಯುನಲ್ ವಿಂಗ್ ಕಾನೂನು ಪ್ರಕಾರ ಪ್ರಕರಣವನ್ನ ದಾಖಲಿಸಿಕೊಂಡು ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುತ್ತೆ. ಜನರನ್ನ ವಂಚಿಸೋಕೆ ಸುಮ್ಮನೆ ಪ್ರಕರಣ ದಾಖಲಿಸಿ ನಾಟಕ ಮಾಡುವುದಿಲ್ಲ ಅಂತ ಗ್ಯಾರಂಟಿ ಕೊಡಬೇಕಾಗಿದೆ. ಜಿಲ್ಲೆಯಲ್ಲಿ ದ್ವೇಷ ಹರಡೋರು ಯಾರೇ ಆಗಿರ್ಲಿ, ಅವರೆಷ್ಟೇ ಪ್ರಭಾವಿಗಳಿರ್ಲಿ, ಅವರು ಅದ್ಯಾವ ಸ್ಥಾನದಲ್ಲೇ ಇರ್ಲಿ, ಅವರ ವಿರುದ್ಧ ಮುಲಾಜಿಲ್ಲದೆ ಕಾನೂನು ಪ್ರಕಾರ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನೋ ಗ್ಯಾರಂಟಿ ಸಿದ್ದರಾಮಯ್ಯ ಸರ್ಕಾರದಿಂದ ಬೇಕಾಗಿದೆ ಮತ್ತು ಆ ಗ್ಯಾರಂಟಿಯನ್ನ ಜಾರಿ ಮಾಡಿ ತೋರಿಸಬೇಕಾಗಿದೆ. ಅದರಿಂದ ಅದೆಷ್ಟು ರಾಜಕೀಯ ನಷ್ಟವಾದ್ರೂ ಚಿಂತೆ ಇಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಬೇಕಾಗಿದೆ. ಅಷ್ಟು ರಾಜಕೀಯ ಇಚ್ಛಾಶಕ್ತಿಯನ್ನ ಸಿದ್ದರಾಮಯ್ಯ ಸರ್ಕಾರ ತೋರಿಸಲೇಬೇಕಾಗಿದೆ. ಅಷ್ಟಕ್ಕೂ ಕಾಂಗ್ರೆಸ್ಗೆ ಕರಾವಳಿಯಲ್ಲಿ ಅದರ ನಾಯಕರಿಂದಲೇ ಆಗಿರೋದಕ್ಕಿಂತ ಹೆಚ್ಚಿನ ರಾಜಕೀಯ ನಷ್ಟವನ್ನ ಹೊರಗಿನವರು ಯಾರೂ ಮಾಡಲಾರರು ಅನ್ನೋ ಕಟು ಸತ್ಯವನ್ನು ಅದು ತಿಳಿದುಕೊಳ್ಬೇಕಾಗಿದೆ. ಹರೀಶ್ ಪೂಂಜಾರ್ ಅಂತಹ ದ್ವೇಷಕೋರರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗದೇ ಇದ್ದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದೇನ್ ಪ್ರಯೋಜನ ಅಂತ ಕರಾವಳಿ ಜನ ಕೇಳುವಂತಾಗಲಿದೆ. ಅದಕ್ಕಿಂತ ದುರಂತ ಏನಿದೆ? ಕನಿಷ್ಠ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳೋಕೂ ಆಗದೇ ಇದ್ರೆ ಹರೀಶ್ ಪೂಂಜಾ ಅವರ ದ್ವೇಷ ಭಾಷಣದಲ್ಲಿ ತನ್ನದೂ ಪಾಲಿದೆ ಅಂತ ಸಿದ್ದರಾಮಯ್ಯ ಸರ್ಕಾರ ಒಪ್ಕೊಳ್ಬೇಕು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.